ಸಮಸ್ತ ನಾಡ ಜನತೆಗೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲಾರು ಹೆಂಗದಿರಿ? ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ್ರಿ. ಮತ್ತೆ ಹೋಗೋದೀಗ ಶೇಂಗಾ ತಗೊಂಬರಕ, ಶೇಂಗಾ, ಬೆಲ್ಲ, ಎಳ್ಳು, ಮತ್ತೆ ಕಾರ್ದಾನಿ ಪಾಕೆಟ್, ಸಪ್ಪನ್ ಕಾರ್ದಾನಿ ಪಾಕೆಟ್, ಮತ್ತೆ ಅದ ಎಣ್ಣೆ ತೊಗೊಂಬರನ್ರಿ. ಹೋಗಿ ನೋಡಿ ಹೆಂಗ ಫಟ್ ಫಟ್ ಅನ್ನಾದ್ರ ತಳಗ್ ಹೋದ್ರ ಸಕ್ಕರೆ ಅವನ್ನೆಲ್ಲ ತಗೋಬೇಕಾಯ್ತು. ಆದ್ರೆ ಇಂಥ ಮಳೆಗೆ ಹೋಗ್ತೀರಿಪ್ಪ ಅಲ್ಲಿ ತಳಗ ಹೋಗ್ಬೇಕಂತ ಹೇಳಿದ್ರೆ ದಾರಿನೂ ಸರಿಯಲ್ಲ. ಆಮ್ಯಾಗ ಜಟಿ ಮಳಿನೂ ಚಾಲು ಆಗೈತಿ. ಇಲ್ಲಿ ಕೇಳಂಗ್ ಬರ್ರಿ, ಇಲ್ಲೇನ ಸಸ್ತಾ ಇದ್ವಂದ್ರ ಇಲ್ಲ ತೊಗೊಂಬರಕ್ ಬರ್ತೈತಿ. ಒಬ್ಬರನಾಗಂದ್ರೆ ಜಟಿ ಮಳಿ ಅಂತೂ ಒಟ್ಟ ಬಿಟ್ಟೇ ಇಲ್ಲ, ಚಾಲೂನೇ ಐತಿ. ಹೋಗ್ಬರ್ ಪಟ್ ಪಟ್ ನೋಡಿ ಕೆಲಸ ಮಾಡ್ರಿ. ಹೌದಿಲ್ಲ, ಅರ್ಧ ಮಾಡ್ರಿ. ನೋಡಿ ಗಾಳಿ ಐತಿ, ಛತ್ತಿ ಹಾಕತ್ತ ಅದ ಬಿಟ್ಟಂದ್ರೆ ಸ್ಯಾರ ಚುಟ ಹಾಕ್ಲತ್ತದ. ಛತ್ರಿ ಆಗಂಗಿಲ್ಲ. ಇದಕ್ಕೆ ನಾ ಹಿಡ್ಕೊಂತ ಜೋತ್ ಬೀಳ್ಬೋದು ಕರೆ, ಆ ಛತ್ತಿ ಹತ್ರ ಮತ್ತಿದ ಉಲ್ಟಾ ಬಿಡ್ತೈತದೆ. ಬಂತ ಅಂಗಡಿ ಮತ್ತೆ ಆಮ್ಯಾಗ ಇದು ಅವು ಒಣ ಕಾರ್ದಾನಿ ಇಡ್ಬೇಕ್ರಿ. ಈಗ ಹೋಗ ಹೋಗ್ತಾವ ಸಪ್ಪನ್ ಕಾರ್ದಾನಿ ತಗೋ. ಸಪ್ಪನ್ ಕಾರ್ದಾನಿ ಪಾಕೆಟ್ ಅದತ್ರಿ. ಉಂಡಿ ಕಟ್ಟ ಅದು ಇವತ್ತ ಎಲ್ಲ ಉಂಡಿ ಮಾಡಿ ಖಾಲಿ ಮಾಡ್ತಾರ್ರಿ, ನಾಳೆ ಯಾರು ಕೇಳೋದಿಲ್ಲ. ಇಲ್ಲ ನೋಡ್ರಿ, ಈಗ ನಾನು ಶೇಂಗಾ ಉಂಡಿ ಕಟ್ಬೇಕಂತಂದು ಹೇಳಿ ಈಗ ಶೇಂಗಾ ಎಲ್ಲ ಕ್ಲೀನಾಗಿ ಹಸ್ ಮಾಡ್ಕೊಂಡೆ ರೀ. ಹಸ್ ಮಾಡ್ಕೊಂಡು ಈಗ ಇವನ್ನ ಚಲೋ ಹೊತ್ನಂಗೆ ಹುರ್ಕೊಳತ್ತೀನಿ ನೋಡ್ರಿ. ನಾನು ಭಾಳ ಹೊತ್ತಿಸ್ಬಾರ್ದ್ರಿ, ಇವನ್ನ ಹೊತ್ತಿಸ್ಲಿಲ್ದಂಗೆ ಕೈ ಆಡ್ಕೊಂತ ಚಲೋ ಹೊತ್ತಂಗೆ ಹುರ್ಕೋಬೇಕ್ರಿ ಇವು. ಮತ್ತು ಒಂದೊಂದು ಹಸಿ ಇರ್ತಾವೆ, ಆಮೇಲೆ ಹಸಿ ಇವೆಲ್ಲನೂ ಹುರ್ಕೋಬೇಕು ನೋಡ್ರಿ ಕೈ ಆಡ್ಕೊಂಡು. ಈಗ ಶೇಂಗಾ ಅಂತ ನಾವು ಹುರಿದಿಟ್ಟೀನಿ ರೀ. ಇವು ತಣ್ಣಗನ ಆಗ್ಯಾವ. ಈಗ ಇದೇನ್ ಮಾಡ್ತಾ ಅಂದ್ರ ಪುಡಿ ಮಾಡ್ಕೊಂಡ್ರಿ. ಫಸ್ಟ್ ಪುಡಿ ಮಾಡ್ಕೊಂಡೆ ಶೇಂಗಾದ, ಆಮೇಲೆ ಮನೆ ಒಂದಿಷ್ಟು ಚುಮ್ಮರಿ ಅದಾವ, ಚುಮ್ಮರಿ ಆಮೇಲೆ ಪುಟಾಣಿ ಉಂಡಿ ಕಟ್ಟನ್ರಿ. ಶೇಂಗಾ ಉಂಡಿ, ಪುಟಾಣಿ ಉಂಡಿ, ಚುಮ್ಮರಿ ಉಂಡಿನ ಈಗ. ಆಮೇಲೆ ಅವ್ರ ಎಳ್ಳು ತಗೊಂಬಂದ್ಮೇಲೆ ಎಳ್ಳು, ಆಮೇಲೆ ಸೇವ್ ಉಂಡಿ ಕಟ್ಟ. ಹಂಗಂದ್ರ ಉಂಡಿ ಒಳಗ ಬಾಳ ವೆರೈಟಿ ಅದಾವು. ಫಟ್ ಫಟ್ ಮಾಡಕ್ ಚಲೋ ಮಾಡೋಣ. ಹಂಗ್ ಮಾಡಿದ್ರೆ ಬಾಳ ಅದಾವ್ರಿ. ಇನ್ನು ಬೇಸನ್ ಉಂಡಿ ಯಾವ ಉಂಡಿ ಅಂತ ಹೇಳಿ, ಬೇಸನ್ ಉಂಡಿಗೆ ನಾವ್ ಎಷ್ಟ ಹಿಟ್ಟು ಬೇಕು ನೋಡ್ರಿ ಅಷ್ಟು ತುಪ್ಪ ಬೇಕ್ರಿ ಅದಕ್ಕ. ಬ್ಯಾಡ ತಗ, ನಮ್ ಕಡೆ ಏನೈತಿ ಇಲ್ಲಿಗೆ ಅಷ್ಟ್ರಾಗ ನಾವು ಮಾಡಕ್ ಚಲೋ ಮಾಡೋಣ. ನೀ ಕೊಬ್ಬರಿ ಹೆಚ್ಚಾಕತ್ತಿ ತಿನ್ನಾಕತ್ತಿ, ಬಾಯಾಗೇನದ ಇಲ್ಲಡಿಕಿ ಹೊಡಿಕೆ ಕರೆಂಟ್ ಬಂತ್ರಿ. ಕರೆಂಟ್ ಒಂದು ತಾಸಿನ ಮ್ಯಾಗ ಆಗುತ್ತೆ. ಇವಾಗ ಫಟ್ ಫಟ್ ಮಿಕ್ಸಿ ಹಾಕಿ ಬಟನ್ ನೋಡಿ. ಮೊದಲ ನನಗೆ ನೀ ಮಿಕ್ಸಿ ಆಗೈತಿ ಅದು ಗೊತ್ತಾಗೋಲ್ದೆ. ಇದ್ರಿದೆ ಕೊಬ್ಬರಿ, ಆಮೇಲೆ ಸೋಪು, ಶುಂಠಿ, ಏಲಕ್ಕಿ ಅದನ್ನೆಲ್ಲ ಹಾಕಿ ನೀವು ಉಂಡಿ ಕಟ್ತೇನೆ ಈಗ. ಇಲ್ಲ ಅದ ಎಲ್ಲಾರು ಸ್ವಲ್ಪ ಅದ ಶುಂಠಿದ ಮತ್ತ ಬಡೆ ಸೊಪ್ಪು ಅದೆಲ್ಲ ಫ್ಲೇವರ್ ಬರ್ಬೇಕಂತೇಳಿ ಅದ್ರ ಒಳಗ ಉದುರ್ಸಾಕ್ಬೇಕ್ರಿ ಅದ. ಹೌದನ? ಮತ್ತೆ ಇದೆಲ್ಲ ಈಗ ಅದನ್ನ ಹಾಕ್ಬೋದು ಮಿಕ್ಸಿಗೆ. ನನಗೆ ಅದ ಗೊತ್ತಾಗಲ್ದ, ನೀ ಮತ್ತೆ ನನಗೆ ಕನ್ಫ್ಯೂಸ್ ಮಾಡತ್ತಿ. ನೀ ಕಟ್ಟಾಗ್ತಿದ್ದಾಗ ಶೇಂಗಾ ಉಂಡಿ, ಶೇಂಗಾ ಪುಡಿ ಉಂಡಿ, ಶೇಂಗಾ ಉಂಡಿನ ರೀ. ಆದ್ರೆ ಅವು ಇಡೇ ಇದು ಆಗ್ಬಾರ್ದ್ರಿ, ಕಾಳ ಆಗ್ಬಾರ್ದ. ಆ ಟೇಸ್ಟ್ ಅನ್ಸಂಗಿಲ್ಲ ಅದ. ಯಾರು ಬೇಕು ನಿನಗೆ? ನಮ್ಮ ಮನ್ಯಾಗಿಂದ ಮೊದ್ಲ ಕಾತೂನ್ ಹೋಗ್ಯಾಳ, ನಮಗೆ ತಲೆ ಕಟ್ಟಂಗ ಆಗೈತಿ. ಮತ್ತು ನೀ ಯಾಕೆ ಬಂದಿ? ಇದನ್ನ ಮಿಕ್ಸ್ ಹಾಕಿದಿ? ಇದನ್ನ ಹಬಡ ಚಬಡ. ಹೌದನ? ಯಾರ್ದ? ನಂದು ಅದಕ್ಕೆ ಅದ ಎದಕ್ಕೆ ಯಾಕೆ ಬೈತಾ ಮಮ್ಮಿ? ತಮ್ಮನ್ನ ಫ್ರಿಜ್ನಾಗ ಚಾಕ್ಲೇಟ್ ಅದಾವು, ನೀ ನೋಡಿಲ್ಲ? ತಿಂದಿಯನ? ಗೌಡ್. ಈಗ ನಾತ ಮಿಕ್ಸ್ ಹಾಕೋದೆ. ನೆಕ್ಸ್ಟ್ ಟೈಮಿಗೆ ಇದೆಲ್ಲ ಹೊಡೆದ ಮಾಡಕ್ರಂತ ಹುಷಾರು ನೋಡಿ. ಮತ್ತೆ ಟೈಲ್ಸ್ ಅದಾವು, ಅವು ತೆಳ್ಳನ್ನು. ಸಾಕಲ್ಲ ಅಷ್ಟೇ.
2 kg ಬೆಲ್ಲ ಒಳಗೆ ನೋಡೋಣ ಎಷ್ಟು ಹಾಕ ಉಂಡಿ. ಇದು 1 kg ಇದ್ರಿ ಅದೇ ಸಾಗ್ನಿರ ಈಗೇನು ಸಣ್ಣ ಪುಟ್ಟಂಗಂದ ಅದ ಹೇಳಿದ್ನಲ್ರಿ ಕೊಬ್ಬರಿ ಶುಂಠಿ ಏಲಕ್ಕಿ ಪೌಡ್ರ್ ಆಗ್ತದೆ ಅಷ್ಟೇ. ಎಷ್ಟು ಘಮ ಘಮ ಅನ್ನಕತ್ತ ನೋಡ್ರಿ ಅದು. ಹೌದು. ಈಗ ಇದನ್ನ ಅದ್ರೊಳಗೆ ಮಿಕ್ಸ್ ಮಾಡ್ತೇನೆ ರೀ. ಇದ್ರೊಳಗೆ ಹಣ ಬರೋವಾಗ ಅಲ್ಲ ಹಣ ತಾನ ಬರ್ತಿತ್ತು, ಅದಕ್ಕೆ ಹೋಗಿ ಕರ್ಕೊಂಬರ್ಬೇಕು ನಾವು ಕರ್ಕೊಂಬರ್ಬೇಕ್ರಿ ರೆಡಿ ಆದ್ಮೇಲೆ. ಮತ್ತು ಅದು ರೆಡಿ ಆಕತ್ತೇನೆ, ರೆಡಿ ಆದ್ಮೇಲೆ ಅದಕ್ಕೆ ಕರ್ಕೊಂಬರ್ಬೇಕು. ನೀನ ಶೇಂಗಾ ಉಂಡಿ ಅಷ್ಟೇನ ಟೇಸ್ಟ್ ಆಗಂಗಿಲ್ಲ. ಅಯ್ಯ ನೀವು ಉಂಡಿ ತಿಂದ್ರಿ ನೀವು? ಉಂಡಿ ತಿಂದ್ರಿ ನೀವು? ಇಲ್ಲ, ಅದಕ್ಕೆ ನಿಮ್ಗೆ ಗೊತ್ತಲ್ಲ. ಎಲ್ಲ ಉಂಡಿಕಿನ ಶ್ರೇಷ್ಠವಾದ ಟೇಸ್ಟಿ ಆದ ಉಂಡಿ ಅಂದ್ರೆ ಶೇಂಗಾ ಉಂಡಿನ. ನನಗೆ ಖಾರದ ಉಂಡಿ ಭಾಳ ಇಷ್ಟ ಆಕೈತಿ. ನಿಮಗೆ ಕಡ್ದಾನೆ ಯಾವ ಏನಾತ ಅಣ್ಣ? ಹೇಳ್ರಿ, ಇದು ಬರಾಕತ್ತೈತ್ರ ಅಣ್ಣ. ಕೊತ್ತ 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 ಅಂತೆ ಇನ್ನೂ ಇದೈತಿ ಅಳಕಳಕ್. ಹೌದು, ಅಳಕಳಕು ಐತಿ. ಆಮ್ಯಾಗ ನೀನು ಅದನ್ನ ಪೂರಾ ಹೊಡೆದಿಲ್ಲ, ಅದೇನು ಪೂರಾ ಹೊಡಿಬೇಕಂತೇನಿಲ್ಲ. ಇನ್ನೂ ಸ್ವಲ್ಪ ಭಾಳ ಇಲ್ರಿ, ಎಲ್ಲ ಕರಗಿತದೆ. ಇನ್ನೊಂದು ಇಟ್ಟೈತಿ ನೋಡ್ರಿ. ನೋಡ್ರಿ, ಭಾಳ ದಿನ ಆದ್ಮ್ಯಾಗ ಬಿಸಿಲು ಬಿದ್ದೈತಿ. ಬಿಸಿಲು ಬಿದ್ದು ಎಷ್ಟು ದಿನ ಆಗಿತ್ತು ಏನು? ಏನ್ ಮಾಡಾಕತ್ತೀನಿ? ಉಂಡಿ ಕಟ್ಟೋಕ್ ಟೈಮ್ದಾಗ ನೀ ಆಟಾಡ್ಕೊಂತ ನಿಂತಿಯಲ್ಲ. ಆಟಾಡ್ಕೊಂತಲ್ರಿ, ಇದನ್ನ ಹಾಕಿ ನೋಡಿದೆ ಬಂದೈತೆ ಅದು. ಅದೇ ನೀರ ಹಾಕಿ ನೋಡಿ ಹಿಂಗ್ ಉಂಡಿ ಕಟ್ಟಕ್ ಬರ್ಬೇಕದ ಅಣ್ಣ. ಹೌದನಾ? ಅಂದ್ರ ಅದು ಉಂಡಿ ಕಟ್ಟಕ್ ಬರ್ತೈತಿ. ಈಗ ಬಂದೈತ್ಯಾ? ಬಂದೈತದ ಅಣ್ಣ. ನೋಡ್ರಿ, ಹಂಗಂದ್ರ ಮೊದಲ ಸ್ವಚ್ಛ ಕೈ ತಕ್ಕೋರಿ, ಆಮ್ಯಾಗ ಉಂಡಿ ಕಟ್ಟ ಚಲೋ ಮಾಡೋದಂತ. ಹುಷಾರ್ ನೋಡ. ಬಾ ತಗೊಂಬಾ. ವಾವ್, ಎಲ್ಲರ ಮನ್ಯಾಗ ಈಗ ಉಂಡಿ ಕಟ್ಟು ಮತ್ತೆ ತಿಂದ ಆಗಿ ಮಾಡ್ರಿ ಅವನು. ನಾಳೆ ಪಂಚಮಿನ, ನಾಳೆ ಹಾಲು ಹೊಯ್ಬೇಕು. ಇನ್ನ ನಾಳೆ ಐತೆ, ನಾಳೆ ಐತೆ ಹಾಲು ಒಯ್ಯದ. ಮಸ್ತ್ ತಂಬಸನಿ ಅದ. ಇದು ತಂದಿ, ಇದು ಗಟ್ಟಿ ಆಗೋದಿಲ್ಲ. ನೀನ ಶೇಂಗಾ ಉಂಡಿ ಭಾಳ ಘಟ್ಟಕ್ಕವು. ಉಂಡಿ ಪಳ್ಳ ಆಗ್ಬೇಕು. ಇನ್ನೊಂದು ಸ್ವಲ್ಪ ಅನ್ನ ಹಾಕ. ಫಸ್ಟ್ ಒಂದು ಕಟ್ ಅಂತಡ್ರಿ ಆಗಿದ್ದು. ಹುಷಾರು. ಮತ್ತೆ ಸಾನ್ಯಾ ಸ್ವಲ್ಪ ಸ್ವಲ್ಪ ತಗೋಬೇಕು. ಪಾಪ ನಾ ಫಸ್ಟ್ ಟೈಮ್ ಮಾಡತ್ತೇನೆ, ಒಂದು ಸ್ವಲ್ಪ ತಡಿ. ಉಂಡಿ ಸಣ್ಣ ಆಗ್ಬೇಕು. ಒಗಟಿ ಒಗಟಿ ಅಂದ್ರೆ ಒಂದು ಪಟ ಬಿಸಿದ್ದಾಗನ ಕಟ್ಬೇಕಾದ. ಓ ಸಾನ್ಯಾ ಮಸ್ತ್ ನಿಂದ ದುಂಡಗಾತ ನಿಂದಂಗನ ಅದು. ಉಂಡಿ ಎಲ್ಲರೂ ದುಂಡ ಕಟ್ಟೆ ಕಟ್ತಾರೆ, ನೀನು ಚೌಕನು ಕೊಟ್ಟೆ. ಚೌಕ ಆದ್ರೆ ಅದು ಕುಂಡೆ ಅನ್ನೋದಿಲ್ಲ, ಬೆಳೆ ಅಂತಾರೆ. ಚೌಕ್ ಪೇಡೆ ಅಂತಾರೆ ಮತ್ತೆ. ಹಂಗೆ ಅನ್ನಂಗಿಲ್ಲ, ಚೌಕುಂಡಿ ಅಂತಾರೆ. ನೋಡ್ರಿ, ಶೇಂಗಾ ಉಂಡಿ ಮಸ್ತಾಗ ದುಂಡಗೆ. ಈಗ ಆತನ ಎಲ್ಲದ ಶೇಂಗಾದ ಹಿಟ್ಟೆ ಐತ್ರಿ. ಇಷ್ಟ ಅಂದ್ರೆ ಆತನ. ಈಗ ಈಗೇನ ಪುಟಾಣಿ ಉಂಡಿ. ಪುಟಾಣಿ ಉಂಡಿ ಮಸ್ತಾಕ ಇವು. ಹೌದ್ರಿ, ಸಣ್ಣ ಪಟ್ ಪಟ್ ತಗೋರಿ, ಕಟ್ರಿ ಅವನ್ನ. ಸರಿ, ಹುಷಾರ. ಮತ್ತೆ ಬಿಸಿರ್ತೈತೆ ಅದು ಅನ್ನ. ಎಷ್ಟು ಸುಡ್ತಾತ ನೋಡ. ಮತ್ತೆ ಬಿಸಿ ಐತದೆ. ಪಾನ್ಕನ ಕೈ ಹತ್ಕೊಂಡ್ ಹಾಕತ್ತ. ಹಗರ ಹಗರೆ ಇನ್ನು ಸ್ವಲ್ಪ ಆಗಿ ತಡಿಯಾದೆ. ಆ ರೀತಿ ನಾನು ಕಟ್ಟಕತ್ರಿ ಅದ. ಇವು ಏನೆಲ್ಲ ಬಿಡಿ ಬಿಡಿ ಆಗತ್ತವಲ್ಲ ನನಗೆ. ಹಿಚ್ಚಬೇಕು ಅವನ್ನ. ಸಾನ್ಯಾ,
ಆ ಬಿಡಿ ಬಿಡಿ ಹಾಕಾವ ಅಂತ ಹೇಳೋಣ ಅದಕ್ಕೆ ಕಟ್ಟಬೇಕು ಉಂಡೆ ಟೈಪ್ ಅದಾಗ ಉಂಡೆ ಹಾಕಾವ ಇದೆ ಕೈಗೆ ಜಗ್ಗ ಇದು ಹಾಕತ್ತೈತೆ ಮರ. ನೀ ಪುಟಾಣಿ ಉಂಡಿ ಫಸ್ಟ್ ಟೈಮ್ ಕಟ್ಟಾಕತ್ತೀವೋ ಏನು ಇದಕ್ಕಿಂತ ಮುಂಚೆ ಕಟ್ಟಿದ್ದಿ? ಫಸ್ಟ್ ಟೈಮ್ ಕಟ್ಟಾಕತ್ತೇನೆ. ವಾವ್ ಸುಮ್ಮನೆ ಮಸ್ತ್ ಆತ ಉಂಡಿ ಅದು ಸೂಪರ್. ಏನು ಶೇಪ್ ಬಂತಿದೆ ಮಸ್ತ್ ಆತ ಅಂದ್ರೆ. ಈಗೇನು ಉಂಡಿ ಮಾಡೋದು ಕಂಪ್ಲೀಟ್ ಆತ? ಕಂಪ್ಲೀಟ್ ಆಗಿಲ್ರಿ, ಇನ್ನೂ ಮಾಡ್ಬೇಕು. ಎಳ್ಳು ಉಂಡೆ ಮಾಡ್ಬೇಕು ಇನ್ನು ಮಾಡ್ಬೇಕಲ್ಲ. ಅವ್ರ ಅಂಗಡಿ ತೆಗೆದ್ರೆ ಅಂಗಡಿಯಾಗ ಹೋಗಿ ತೊಗೊಂಬರ್ಬೇಕು ಅವನು. ಈಗ ನೋಡ್ರಿ ಪುಟಾಣಿ ಉಂಡಿ ಆಮ್ಯಾಗ ಶೇಂಗಾದ ಪುಡಿ ಉಂಡಿ ಆಗ್ಯಾವು. ಇನ್ನು ಈಗ ಎಳ್ಳಿನ ಉಂಡಿ ಮಾಡ್ಬೇಕು. ಆಮ್ಯಾಗ ಅವು ಏನಂತಾರವು ಖಾರದಾನಿ ಸಪ್ಪನ್ ಖಾರದಾನಿ ಉಂಡಿ ಮಾಡ್ಬೇಕು. ಅವು ನಿಂದ ಆತನ ಸಿಕ್ಕ್ರೆ ಅಂತ ಚಲೋ ಆಕತ್ತೆ. ಕಟ್ಟಿ ಬಿಡ್ತಿದ್ವು ಅವನ್ನ. ಹೌದು ಹೌದು. ಸೊ ನೋಡ್ರಿ ಇವಾಗ ಟೈಮ್ 6:30 ಆತ್ರಿ. 2 ಥರದ್ದು ಉಂಡಿ ಕಟ್ಟಿ ಬಂದಿರಪ್ಪ ನಾವು ಈಗ ಅಂಗಡಿಗೆ. ಯಾಕಂದ್ರೆ ಅಂಗಡಿ ಇವರು ಸಂಜೆ ಮುಂದೆ ತೆಗಿತಾರಲ್ರಿ, ಫೋನ್ ಹಚ್ಚಿ ಕೇಳಿದ್ವಿ ತೆಗ್ದೀವಿ ಬರ್ರಿ ಅಂದ್ರಿ. ಈಗ ಬಂದು ಎಳ್ಳು ಮತ್ತು ಖಾರದಾನಿ ಪ್ಯಾಕೆಟ್ ತೊಗೊಂಡು ಹೊಂಟೀವ್ರಿ. ಇವು ಒಂದು 2 ಐಟಮ್ ಉಂಡಿ ಕಟ್ಬಿಟ್ವು ಅಂದ್ರೆ ಅಂಗಡಿ ಇದೆಲ್ಲ ಕಂಪ್ಲೀಟ್ ಆಗ್ತತ್ರಿ. ಮತ್ತು ನಾಳೆ ಬೆಳಿಗ್ಗೆ ಏನಪ್ಪ ಅಂತ ಹೇಳಿದ್ರೆ ಒಂದು 2 ಥರದ್ದು ಬಜ್ಜಿ ಮಾಡ್ಬೇಕ್ರಿ. ಬಜ್ಜಿ ಆಮೇಲೆ ಬದ್ನಿಕಾಯಿ ಪಲ್ಯ ಎಲ್ಲಾನು ಮತ್ತು ನಾಳೆ ವಿಶೇಷ ರೀ. ಈಗ ನೋಡ್ರಿ ಇಷ್ಟು ಇವತ್ತು ಬೆಳಗ್ಗೆ ಅಂದ್ರೆ ಸ್ವಲ್ಪ ಬಿಸಿಲಿತ್ತು ರೀ, ಒಟ್ಟ ಮಳೆ ಇದ್ದಿದ್ದಿಲ್ಲ. ನಾವು ಅಂಗಡಿಗೆ ಬರ್ಬೇಕು ಅನ್ನೋದ್ರೊಳಗೆ ಅಂದ್ರೆ ಮಳೆ ಸಿಕ್ಕಾಪಟ್ಟೆ ಬಂತ್ರಿ. ನಮ್ಮ ತಮ್ಮನ ಹೋಗಿ ಮತ್ತು ನಮ್ಮ ಚಾಚಾರ ಮನೆಗೆ ಛತ್ರಿ ಇಸ್ಕೊಂಬಂದ್ಲು ರೀ. ನಮ್ಮ ಮ್ಯಾಲೆ ಇದ್ದು ರೀ. ನೋಡ್ರಿ ರೋಡ್ ಎಲ್ಲ ಕಿಚ್ಚಿ ಕಿಚ್ಚಿ, ಅದ್ರಾಗ ಈ ಪಾಟ್ ಒಂದು ಹಾಕಿಬಿಟ್ಟಾರ. ಇವೆಲ್ಲ ನೀರು ಹಿಂಬ್ಕೊಂತವ್ರಿ ಇದ್ರಾಗ. ಕಾಲಿಟ್ಟು ಅಂದ್ರೆ ಕಿಚಕ್ ಕಿಚಕ್ ಅನ್ನಕತ್ತವ ರೀ. ನೀವು ಫಸ್ಟ್ ಕಾಲ ಚಪ್ಪಲ್ ತಗೋರಿ ಈ ಸರಿ ಕರೆಕ್ಟಾಗಿ ನೋಡಿ. ಅವು ಉಂಗುಷ್ಟು ಇರ್ತಾವಲ್ರಿ ಅಂಥವು ತಗೋರಿ, ಇಂಥವೆಲ್ಲ ತಗೋಬೇಡ್ರಿ. ಒಂದು ಬ್ರೇಕ್ ತಗೊಂಡೆ ಮತ್ತೆ ಚಾಲು ಮಾಡಿ ಉಂಡಿ ಕಟ್ಟಾಕಿ. ಈಗ ಈಗೇನು ಕಟ್ತಿ? ಎಳ್ಳುಂಡಿ ರೀ. ಎಳ್ಳುಂಡಿ ಬೆಳೆ ಎಳ್ಳು ಬೇಳೆ ಕರಿ ಎಳ್ಳು ಎರಡು ಕುಡಿಸಿ ನೋಡೋಕೆ ಚಂದ ಕಾಣ್ತಾವ. ಬೇದ್ರಾಗ ಕರಿ ಕರಿದ್ರೊಳಗೆ ಬಿಳಿ. ಇವೇನ ಕರಿ ಎಳ್ಳೆನ ಈಗ? ಎರಡು ಮಿಕ್ಸ್ ಮಾಡ್ತೀಯ? ವೈಟ್ ಆ್ಯಂಡ್ ಬ್ಲ್ಯಾಕ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಚಲೋ ಅದ. ಏನೇನು ಇಲ್ರಿ ಇದ್ರೊಳಗೆ. ಎಳ್ಳು ಇಲ್ಲ ಅಲ್ಲ ಇವು ಏನು ಕಸ ಕಡ್ಡಿ ಹಂಗಂದಿ? ಏನಿಲ್ರಿ ಎಂತ ಚಲೋ ಅದಾವ ಎಳ್ಳು. ನಾ ಏನು ಇಲ್ಲ ಅಂದು ಕೊಡ್ಲಿಕ್ಕೆ ರೊಕ್ಕ ಕೊಟ್ಟು ಟೇಸ್ಟ್ ಆಗ್ತೇನಪ್ಪ ಅಂತ ನಾನು ಆಗ್ತೀನಿ. ನೋಡಿ ಈಗ ಹೆಂಗೆ ಕಾಣ್ತಾವ, ಕಲರ್ಫುಲ್ ಕಾಣ್ತಾವ ಮತ್ತೆ. ಮತ್ತೇನು ಮಾಡಾಕತ್ತಿ ಉಂಡೆ ಕಟ್ಟೋ ಟೈಮ್ದಾಗ? ನೋಡ್ರಿಪ್ಪ ನಿನ್ನೆ ನಾ ಅಲ್ಲಿ ಅಷ್ಟು ಆಟ ಆಡಿ ಗೆದ್ದು ಪ್ರೈಸ್ ತೊಗೊಂಬಂದಿನಿ ಹಿರಮ್ ಸಂಬಂಧ. ಹಿರಮ್ ಕೊಡ್ತೇನೆ ರೀ, ಹಿರಮ್ ಬಂದಾರಂತ್ರಿ. ನಿನ್ನೆ ಕೊಡ್ಬೇಕಾಯ್ತು, ನಿನ್ನೆ ಅವ್ರ ನಸ್ರವ್ರ ಮನೆಗೆ ಹೋದ್ರಂತ್ರಿ. ಈಗ ಬಂದಾರ ಕೊಡ್ತಂತಾರ್ರಿ. ಕೊಟ್ಟ ಬಾ. ಏನು ಆನ ಮಾಡ್ಕೊಂಡಿ? ಹಾಂ ರೀ. ಈಗ ನಾ ಎಳ್ಳಿನ ಉಂಡಿಯೇನೆ. ಆ ಗುಡ್ಡ ಹಿರಮ್ ಬಂದು ಕ್ಯಾಮ ಚೈನ್ ಚೈನ್ ಅಲ್ರಿ, ಹಾ ಮಸ್ತ್ ಲಾಲಿ ತರ್ಬೇಕಾಯ್ತು. ಲಾಲಿ. ಮಸ್ತ್ ಐತೆ ಮಾ ಗುಡ್ಡ ಲಾಲಿ. ಹಾ ಉಮ್ಮಿದಾಲಿಕೆ ಇದನ್ನ ಎಲ್ಲಕ್ಕೂ ಅಪ್ಲೈ ಮಾಡ್ತೇನೆ ಇದನ್ನೀಗ. ಅಂದ್ರೆ ಟೇಸ್ಟ್ ಕೊಡ್ತೈತ್ರ ಬಾಯಾಗ. ಗಮ್ ಗಮ್ ಅನ್ನೋ ವಾಸನೆ ಬಾಯಾಗ ಒಂದು ನಮೂನಿ ಟೇಸ್ಟ್ ಬರ್ಬೇಕಂತ ಹೇಳಿ ಇದನ್ನ ಹಾಕ್ಬೇಕಲ್ಲ. ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡೇರಿ ಎಳ್ಳು. ಅದ ಥಂಡ್ಯಾಗ ಹೋಗಿ ಬಿಸಿ ಮಾಡ್ಕೋಬೇಕು, ಬೆಚ್ಚಗೆ ಹಾಕವು. ಅವು ನರಮ್ ಆಗ್ಬಿಟ್ಟದ ರೀ. कल काम गई थी मैं तो कल काम गई थी मत पटक कहेंगा सड़क को ये तो ना हां ये तो ना ಎಲ್ಲ ಉಂಡಿ ತಿಂದ ಬಿಟ್ಟೆ? ಸಾರಿ ಎಲ್ಲ ಉಂಡಿ ಕಟ್ಟೆ ಬಿಟ್ಟೆ? ಹಾಂ ರೀ. ಚಲೋ ಮಾಡಿದಾಳೆ. ಚಲೋ ಆದ್ವಲ್ರಿ ಅವು. ನೆಕ್ಸ್ಟ್ ಟೈಮ್ ಮತ್ತೀಗ ಅವು ಕರ್ದ ನೀವು ಅಡಿ ಸ್ಟಾರ್ಟ್ ಮಾಡಂಗಂದ್ರೆ ಆ ಡಬ್ರಿ ತೊಂಬರ್ರಿ. ಡಬರಿ ಡಬರಿ ಅಲ್ಲಿ ಇದೆ.
ಅನ್ನ ಫುಲ್ ಬಿಸಿ ಐತಲ್ಲ ಹ್ಞೂ ರೀ. ಹುಷಾರು ನೋಡ. ಮಿಕ್ಸ್ ಅಪ್ ಮಾಡಿ ಅದನ್ನು. ಇದನ್ನ ಯಾರು ಕಂಡು ಹಿಡ್ದಿರ್ಬೇಕು? ಏನು ಉಂಡೆ ಕಟ್ಟೋದು ತಿನ್ನೋದು ಹಾಂ ಹಿರಿಯರು ರೀ, ಹಿಂದಿನ ಕಾಲದ ಹಿರಿಯರು ಮಾಡಿರ್ತಾರೆ ಎಲ್ಲ ಶಾಸ್ತ್ರ. ಇವು ದಿನ ಕಟ್ಕೊಂಡು ತಿಂತಾರನ ಯಾರ್ರಿ? ಆ ಹಬ್ಬದಾಗ ಏನ್ ಮಾಡ್ಬೇಕ ಅಡಿಗೆ ಅದ್ ಮಾಡ್ಕೊಂಡು ಊಟ ಮಾಡಿದ್ರನ ಅದ್ ಚಲೋ. ಶಾಸ್ತ್ರ ಮಾತ್ರ ಸುಳ್ಳು ಆಗಂಗಿಲ್ಲ. ಈಗ ನೀವು ಇದನ್ನ ನೀವು ಬಿಡದಿಂದ ದಿನ ಉಂಡಿ ಕಟ್ಕೊಂಡು ಕುಂದಿರ್ತೀರೇನ ಮತ್ರಿ, ಅದಕ್ಕೆ ಹಬ್ಬ ಹುಣ್ಣಿಮೆ ಅಂತೇಳಿ ಮಾಡಿರ್ತಾರೆ. ಇವ ನೋಡ್ರಿಪ್ಪ, ಬೆಳಿಗ್ಗೆ ಎದ್ದು ಈಗ ಅಡುಗೆ ಮಾಡತ್ತೀರಿ ನಾವು. ಇವತ್ತೇನಪ್ಪ ಅಂತಂದು ಹೇಳಿದ್ರೆ ಅನ್ನ ಸಾಂಬಾರು, ಆಮೇಲೆ ಬದ್ನಿಕಾಯಿ ಪಲ್ಯ, ಸ್ವಲ್ಪ ಒಂದೆರಡು ಥರದ್ದು ವಡೆ ಮಾಡ್ಬೇಕ್ರಿ, ಅಲಸಂದಿ ವಡೆ ಮತ್ತು ಬಜ್ಜಿ ಮಾಡ್ಬೇಕ್ರಿ, ಉಳ್ಳಾಗಡ್ಡಿವು. ಈಗ ಇಲ್ಲಿ ಸಾರೆಲ್ಲ ಕುದಿಯಕ್ಕೆ ಇಟ್ಟಿದ್ದಾರೆ. ನೀವು ಇವನ್ನೆಲ್ಲ ಹಾಕಿ ಸಾಂಬಾರಿಗೆ ರೆಡಿ ಆಗೈತ್ರಿ. ಈಗ ಇದನ್ನು ಒಗ್ಗರಣೆ ಕೊಡಕತ್ತಲ್ರಿ ಸನಿಗೆ. ಆಮೇಲೆ ಇಲ್ಲಿ ನಿನ್ನ ರಾತ್ರಿನ ಅಲಸಂದಿ ಕಾಳು ನೆನೆ ಹಾಕಿದ್ದಾರೆ, ಅವು ಫುಲ್ ನೆಂದು ಬಿಟ್ಟವ್ರಿ. ಈಗ ಅವನ್ನ ಮಿಕ್ಸಿ ಹಾಕ್ಕೊಳ್ಬೇಕ್ರಿ. ಈಗ ಇಲ್ಲಂತ್ರಿ ಈಗ ಬದ್ನಿಕಾಯಿ ಪಲ್ಯನ ರೆಡಿ ಮಾಡಿದ್ರಿ. ಇದು ಬದ್ನಿಕಾಯಿ ಪಲ್ಯ ರೆಡಿ ಆಗೈತಿ. ಉಳ್ಳಾಗಡ್ಡಿ ಬಜ್ಜಿ ಮಾಡಾಕ ಹಾಕಿಟ್ಟೇನಿ ಇಲ್ಲೆಲ್ಲ. ಈಗ ಇದಕ್ಕೆ ಸ್ವಲ್ಪ ಸೋಡಾ ಪುಡಿ ಹಾಕೋಣ, ಮತ್ತೆ ಉಪ್ಪು ಹಾಕಿನ ಅದಕ್ಕೆ ಬಂದ್ ಮಾಡೋದು ಹಾಕಿ. ಈಗ ಇದ್ರೊಳಗೆ ಏನೇನು ಹಾಕಿನಪ್ಪ ಅಂತ ಹೇಳಿದ್ರೆ ಹಸಿ ಕಡ್ಲೆಬೇಳೆ ಹಿಟ್ಟು, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಅಜ್ವಾನ, ಆಮೇಲೆ ಉಪ್ಪು, ಉಳ್ಳಾಗಡ್ಡಿ ಇವನ್ನೆಲ್ಲ ಹಾಕಿನ. ಈಗ ಇದನ್ನ ಕಲಿಸಿಡ್ಬೇಕು ಒಂದು ಅರ್ಧ ತಾಸು. अंदर बजे इंता हीरो रेडी हो गई? अरे सुनो तो भी गाड़ी कैसे है? अच्छे है? चला देखा चलाओ ಇಲ್ಲಿ ನೋಡ್ರಿ, ನಾನು ಅಲಸಂದಿ ಕಾಳು ನೆನೆ ಹಾಕಿದ್ನಲ್ರಿ. ಈಗ ಅವನ್ನೆಲ್ಲ ನಾನು ಮಿಕ್ಸಿ ಒಳಗೆ ಹಾಕೊಳಕತ್ತೀನಿ ರೀ. ನಾನು ಒಟ್ಟ ನೀರು ಹಾಕ್ಲಿಲ್ದಂಗೆ ಹಾಕ್ಯಬೇಕ್ರಿ, ಇಷ್ಟು ಗಟ್ಟೆ ಹಾಕೋಬೇಕ್ರಿ. ನೀರು ಒಟ್ಟ ಟಚ್ ಮಾಡಬಾರ್ದ್ರಿ. ರುಬ್ಕೊಂಡ್ರೆ ಪರವಾಗಿಲ್ಲ ರೀ. ಈಗ ರುಬ್ಬುಗುಂಡು ಅದು ಇರ್ತೈತಲ್ಲ, ಅದ್ರೊಳಗೆ ರುಬ್ಕೊಂಡ್ರೂ ಚಲೋ ಹಾಕತ್ರಿ. ಈಗ ನೋಡ್ರಿ, ಮಿಕ್ಸಿ ಒಳಗೆ ಹಾಕರಿದ್ರಪ್ಪ ಅಂದ್ರೆ ಇದಕ್ಕೆ ನೀರು ಹಾಕ್ಬಾರ್ದ್ರಿ. ಹಂಗೆ ಇದನ್ನು ಮಿಕ್ಸಿಗೆ ಹಾಕೋಬೇಕ್ರಿ ಅಬ್ಡ ಜಬ್ಡ. ಆಮೇಲೆ ನೋಡ್ರಿ, ಅದಕ್ಕೆ ಮಸಾಲೆ ಕರಿಬೇವು, ಆಮೇಲೆ ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸಿನ್ಕಾಯಿ, ಒಂದು ಉಳ್ಳಾಗಡ್ಡಿ ರೀ. ಈಗ ಅದ್ರೊಳಗನ ಹಾಕ್ಕೊಂಡು ಅದನ್ನು ಮಿಕ್ಸಿಗೆ ಹಾಕೊತೀನಿ ರೀ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊತೀನಿ ರೀ. ಬಜ್ಜಿ ಇಟ್ರಿ ಅದ ಅಂದ್ರೆ ಈಗ ಬೆಳಿಗ್ಗೆದ್ದು ಬಜ್ಜಿ ಸ್ಪೆಷಲ್ ಏನ? ಹಾಂ, ಉಳ್ಳಾಗಡ್ಡಿ ಬಜ್ಜಿ ಮತ್ತು ಅಲಸಂದಿ ವಡ, ತೂತುಡ ಮಾಡತ್ತೇನೆ. ಅದನ್ನ ಮಾಡಾಕತ್ತೇನೆ ರೀ. ಇದನ್ನ ವಡ ಹಿಟ್ಟು, ಇದು ಅಲಸಂದಿ ಹಿಟ್ಟು ರೀ. ಅಲಸಂದಿ ಹಿಟ್ಟು, ಇದು ಉಳ್ಳಾಗಡ್ಡಿ ಇದೆ. ಈಗ ಎಣ್ಣಿನ ಕಾದತ್. ಈಗ ಚೆಕ್ ಮಾಡಿದ್ವಿ. ಈಗ ಇದನ್ನ ಹಾಕಿ ಅಲ್ಲಿ ಬಂತೀಗ ಟೇಸ್ಟ್ ಮಾಡಿದ್ಲ ಬಜ್ಜಿ ಮಾಡನ್ರಿ. ಈಗ ಏನಿ ಉಳ್ಳಾಗಡ್ಡಿ ಬಜ್ಜಿ ಮಸ್ತ್ ಆಗತ್ತವಲ್ಲ, ಚಲೋ ಆಗುತ್ತಲ್ಲ. ಸರಿ, ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬಂದ್ರಂದ್ರೆ ಎರಡು ಸೈಡ್ ಒಳಗೆಲ್ಲ ಹಿಟ್ಟು ಮಸ್ತ್ ಬೆಂದಿರ್ತೈತೆ. ಅವಾಗ ಏನಾರು ಸ್ವಲ್ಪ ಹಿಂಗೆ ಗೋಲ್ಡನ್ ಕಲರ್ ಬರೋರ್ಗೆ ಏನಾರು ನಾವು ಇದು ಮಾಡಲಿಲ್ಲ ಅಂದ್ರೆ ಒಳಗೆ ಹಿಟ್ಟಿಟ್ಟು ಹಂಗೆ ಇರ್ತೈತೆ. ನಮ್ಮ ನಾನಿ ಪಂಚಮಿ ಬಂತಂದ್ರೆ ಎಲ್ಲ ಒಡಿ ಗಾರ್ಗಿ ಉಂಡಿ ಎಲ್ಲಾನ ಕಟ್ಕೊಂಡ್ ಬರ್ತಿದ್ರು ನಾನು ಮಾತಾಡ್ಸಕ ಪ್ರತಿ ವರ್ಷನ. ಹೌದಾ? ಪಂಚಮಿ ಬಂತಪ್ಪ ಅಂತ ಹೇಳಿದ್ರ ಇವೆಲ್ಲ ನೀನು ಉಂಡಿ ಅದ್ ಮಾಡಾಕತ್ತೀವಿ. ನಮ್ಮ ನಾನಿ ನನ್ ಬಾಳ ಬರಾಕತ್ತೈತಿ ನನಗ. ಎಲ್ಲಾ ತರದ ಉಂಡಿ ಮಾಡ್ಕೊಂಡ್ ಬರ್ತಿದ್ರ ಕಟ್ಕೊಂಡ್. ಹೌದಾ? ನೀನು ಮಾಡಿರಿ ತಗೋ ಈಗ. ಇವ್ ಹಿಟ್ಟು ನೋಡಿದ್ರೆ ಇಷ್ಟ ಕಾಣ್ತಿದ್ರೊಳಗೆ ಎಷ್ಟು ಕೊಂಡ್ ಬಜ್ಜಿ ಹಾಕಾವ್. ಮತ್ತಿನ್ನು ಅಳಸಂದಿ ಬಜ್ಜಿನೂ ರೆಡಿ ಆಗ ಬಜ್ಜಿ ಮಾಡ್ತೇನೆ ನೋಡ. ಸಾಕಷ್ಟ ಇನ್ನೊಂದ್ ಸ್ವಲ್ಪ ಬಂದ್ಬೇಕಿಲ್ಲ ನೋಡು. ಇಲ್ಲ ಬಜ್ಜಿ ಮಾಡೋದು ಕಂಪ್ಲೀಟ್ ಆದ. ವಾವ್, ಮಸ್ತ್ ವಡ ಮಸ್ತ್ ಮಾಡತ್ತಲ್ಲ. ಸಣ್ಣ ಸಣ್ಣ ಉಬ್ಬುತ್ತಾವ್ರಿ. ಸೈಜ್ ಇಲ್ಲ, ಸೈಜ್ ಇಷ್ಟ ಇರ್ಬೇಕು ಅಂದ್ರೆ ಮಸ್ತ್ ಇರ್ತೈತಿ. ಅಲ್ಲಿ ಒಳಗೆ ಎಣ್ಣೆ ಒಳಗೆ ಉಬ್ಬಿದ್ವು ಅಂದ್ರೆ ಮುದ್ದು ಡೋಕಾವು.
ನೀನು ಬರೀ ವಡಾ ಬಜ್ಜಿ ಮಾಡಿಯೋ ಚಟ್ನಿ ಸಾಂಬಾರು ಮಾಡಿ ಚಟ್ನಿ ಸಾಂಬಾರ್ ಎದಕ್ರಿ? ಬೇಡ. ಸಾಂಬಾರು, ಬದ್ನಿಕಾಯಿ ಪಲ್ಯ, ಅನ್ನ ಅದ್ರಾಗ ಉಣ್ಣದ ಇವತ್ತು. ಏನ್ ಮಾಡಿದ್ರಿ? ಇದು ವಡಾ ಮಾಡೋದು ನೋಡಿ ಇಡ್ಲಿ ಮಾಡಿದ್ರನ? ಇಡ್ಲಿ ಅಲ್ಲ, ಸಾಂಬಾರು ಚಟ್ನಿ ಮಾಡಂಗಿಲ್ಲ. ಸಾಂಬಾರ್ ಐತ್ರಿ, ಬೇಕಾ ನೀವು ಸಾಂಬಾರ್ ಒಳಗೆ ತಿನ್ಬೋದು ಅನ್ನ ಬಿಟ್ಟು. ಲಾಸ್ಟ್ನಾಗ ಇದು ಮಾಡ್ತೇನೆ ಬೇ, ಏನ ಏನೋ ಒಂದು ಸಣ್ಣದಿಷ್ಟು ಕಾಳು ಇರ್ತಾವಲ್ಲ, ಇವೇನೀಗ ಬ್ರೌನ್ ಆಗ್ಬೇಕನ? ಅಲಸಂದಿ ವಡ ಅಲ್ಲ ಇವು? ಅಲಸಂದಿ ವಡ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.